ಮಾಧ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಅತಿ ದೊಡ್ಡ ಹೋರಾಟ ಆಯಿತು. ಹೋರಾಟಕ್ಕೆ ಮಣಿದ ಕೇಂದ್ರ ಸಚಿವರ ರಾಜೀನಾಮೆ ಪಡೆದುಕೊಳ್ತು. ಈಗ ಯಾವತ್ತೂ ಕೂಡ ಪ್ರಶ್ನೆ ಪತ್ರಿಕೆ ಲೀಕ್ ಆಗಬಾರದು, ವ್ಯವಸ್ಥೆಯಲ್ಲೇ ಒಂದಷ್ಟು ಬದಲಾವಣೆ ತರಬೇಕು ಅನ್ನೋ ಕಾರಣಕ್ಕೆ ಹೊಸದೊಂದು ಮಸೂದೆಯನ್ನ ಜಾರಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಸಿದ್ಧವಾಗ್ತಾ ಇದೆ. ಹಾಗಾಗಿ ಇವತ್ತು ಸಂಸತ್ನಲ್ಲಿ ಇದೇ ಮಸೂದೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತಾ ಅನ್ನೋದೇ ಪ್ರಶ್ನೆ. ಇವತ್ತು ಕಲಾಪದಲ್ಲಿ ಹೊಸ ಮಸೂದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಲಿದೆ. ಬಟ್ ಚರ್ಚೆ ಆಗುತ್ತಾ ಅಥವಾ ವಿಪಕ್ಷಗಳ ಪಟ್ಟಿದೆಯಲ್ಲ, ಕ್ಷಮೆ ಕೇಳಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರು, ಗೃಹ ಸಚಿವರು ಇದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಅಂತ. ಅದಕ್ಕೆ ಕೇಂದ್ರ ಮುಂದಾಗದೆ ಹೋದ್ರೆ ಮತ್ತೆ ಗದ್ದಲ ಗಲಾಟೆಯ ಮಧ್ಯದಲ್ಲೇ ಕಲಾಪ ವ್ಯರ್ಥ ಆಗ್ಬಿಡುತ್ತಾ ಅಂತ ಸಂಸತ್ನ ಉಭಯ ಸದನಗಳತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗೆ ಕೇಂದ್ರದಿಂದ ಕಠಿಣಾಸ್ತ್ರ ರೆಡಿಯಾಗಿದೆಯಂತೆ. ಆಂಟಿ ಪೇಪರ್ ಲೀಕ್ ಮಸೂದೆ ಅಂಗೀಕಾರಕ್ಕೆ ಸರ್ಕಾರ ಕಸರತ್ತು ಮಾಡ್ತಾ ಇದೆ. 6ನೇ ದಿನವೂ ನೀಟ್ ಗದ್ದಲಕ್ಕೆ ಬಲಿಯಾಗುತ್ತಾ ಸಂಸತ್ ಕಲಾಪ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಬಿಲ್ ಅಂಗೀಕಾರಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಳ್ತಾ ಇದೆ. ಆದ್ರೆ ಇವತ್ತೂ ಕೂಡ ಉಭಯ ಸದನಗಳಲ್ಲಿ ವಿಪಕ್ಷಗಳ ಗದ್ದಲ ಆಗೋ ಸಾಧ್ಯತೆ ಇದೆ. ವಿಶೇಷ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡೋದಕ್ಕೆ ಬಿಲ್ನಲ್ಲಿ ಪ್ರಸ್ತಾಪ ಇರೋದು. ದೇಶದಾದ್ಯಂತ ತ್ವರಿತ ವಿಚಾರಣೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡೋದು ಪ್ರಮುಖವಾಗಿ ಉದ್ದೇಶ ಇದೆ ಈ ಬಿಲ್ನಲ್ಲಿ. ಪೇಪರ್ ಲೀಕ್ ಕೇಸ್ ತನಿಖೆ ಮತ್ತು ವಿಚಾರಣೆ ವರ್ಷಗಟ್ಟಲೆ ಎಳೆಯಬಾರದು, ಅದನ್ನ ತಡೆಯೋದಕ್ಕೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಆರೋಪಿಗಳಿಗೆ ನಿಗದಿತ ಟೈಮ್ನಲ್ಲೇ ಕಠಿಣ ಶಿಕ್ಷೆ ಖಚಿತಪಡಿಸೋದಕ್ಕೂ ಕೂಡ ಆದೇಶ ಕೊಡಬೇಕಾಗುತ್ತೆ. ಹೆಚ್ಚುವರಿ ಕಠಿಣ ಶಿಕ್ಷೆ ಬಗ್ಗೆ ಹೊಸ ಬಿಲ್ನಲ್ಲಿ ಪ್ರಸ್ತಾಪ ಮಾಡಲಾಗಿದೆ. 2024ರ ಸಾರ್ವಜನಿಕ ಪರೀಕ್ಷೆಗಳ ತಡೆ ಕಾಯ್ದೆಗಿಂತಲೂ ಹೆಚ್ಚಿನ ಕಠಿಣ ಶಿಕ್ಷೆ ಕೂಡ ಇದರಲ್ಲಿ ಇದೆ ಅಂತೆ. ಆರೋಪಿಗಳಿಗೆ 10 ವರ್ಷ ಜೈಲು, 10 ಕೋಟಿ ರೂಪಾಯಿ ದಂಡ ವಿಧಿಸಲಾಗುತ್ತೆ. ಪೇಪರ್ ಲೀಕ್ ನಲ್ಲಿ ಭಾಗಿಯಾಗುವ ಕೋಚಿಂಗ್ ಸೆಂಟರ್ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಲಾಗುತ್ತೆ. ಖಾಸಗಿ ಏಜೆನ್ಸಿ ಅಥವಾ ಪರೀಕ್ಷಾ ಮಂಡಳಿ ಉನ್ನತಾಧಿಕಾರಿಗಳ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತೆ. ಬಿಲ್ನಲ್ಲಿ ಪ್ರಸ್ತಾಪ ಆಗಿರೋದು ಅಂತಹ ಸಂಸ್ಥೆಗಳನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸುವ ನಿಯಮಗಳು ಕೂಡ ಮತ್ತಷ್ಟು ಬಿಗಿ ಆಗಲಿದೆ. ಈ ಕಾಯ್ದೆಯಡಿ ದಾಖಲಾಗುವ ಎಲ್ಲಾ ಕೇಸ್ಗಳು ಕೂಡ ಜಾಮೀನು ರಹಿತ ಅಪರಾಧ ಅಂತ ಕನ್ಸಿಡರ್ ಆಗುತ್ತೆ. ವಿಶೇಷ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡೋದಕ್ಕೆ ಪ್ರಮುಖ ಉದ್ದೇಶ ಇಟ್ಕೊಂಡೇ ಈ ಬಿಲ್ ತರುವುದಕ್ಕೆ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದೆ. ಬಟ್ ಇವತ್ತು ಸಂಸತ್ನಲ್ಲಿ ಈ ವಿಚಾರ ಚರ್ಚೆ ಆಗುತ್ತಾ ಅಥವಾ ಗದ್ದಲ ಕೋಲಾಹಲದ ಮಧ್ಯೆನೇ ಕೇಂದ್ರ ಸರ್ಕಾರ ಬಿಲ್ ಅನ್ನ ಪಾಸ್ ಮಾಡಿಸ್ಬಿಡುತ್ತಾ, ಇದು ಪ್ರಶ್ನೆ ಇರೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಹೊಸದೊಂದು ಬಿಲ್, ಅದರಲ್ಲಿ ಇರುವ ವಿಚಾರಗಳ ಬಗ್ಗೆ ನಾವು ನೋಡ್ತಾ ಇದ್ವಿ. ಇವತ್ತು ಸಂಸತ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತಾ ಅಥವಾ ಬರೀ ಗದ್ದಲ ಕೋಲಾಹಲಕ್ಕೆ ಮಾತ್ರ ಸೀಮಿತ ಆಗಿ ಹೋಗುತ್ತಾ ಅಂತ? ಶ್ರುತಿ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅನ್ನೋದನ್ನೇ ಪ್ರಧಾನ ಕಾರಣವಾಗಿಟ್ಕೊಂಡು ಸಂಸತ್ನ ಉಭಯ ಸದನಗಳಲ್ಲಿ ವಿರೋಧ ಪಕ್ಷಗಳು ಯಾವುದೇ ರೀತಿಯ ಕಲಾಪ ನಡೆಯೋದಕ್ಕೆ ಕಳೆದ 6 ದಿನಗಳಿಂದ ಅವಕಾಶ ಕೊಟ್ಟಿರಲಿಲ್ಲ. ನಿನ್ನೆ ಕೂಡ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟ ಬಳಿಕ ಈ ಬಗ್ಗೆ ಚರ್ಚೆ ನಡೀಬಹುದು, ಪೇಪರ್ ಲೀಕ್ ಬಗ್ಗೆ ಚರ್ಚೆ ನಡೀಬಹುದು, ಜೊತೆಗೆ ಆಂಟಿ ಪೇಪರ್ ಲೀಕ್ ಮಸೂದೆ ಏನಿದೆ ಆ ಮಸೂದೆಯನ್ನ ಕುರಿತು ಸದಸ್ಯರು ಚರ್ಚೆ ಮಾಡಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಉಭಯ ಸದನಗಳಲ್ಲೂ ನಿನ್ನೆ ಕೂಡ ಕಲಾಪ ನಡೀಲೇ ಇಲ್ಲ. ವಿರೋಧ ಪಕ್ಷ ಸದಸ್ಯರು ಒಂದು ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಿದ್ರು. ಆದ್ರೆ ವಿರೋಧ ಪಕ್ಷದ ಸದಸ್ಯರು ಇಷ್ಟು ದಿನ ಘೋಷಣೆ ಕೂಗ್ತಿದ್ದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ. ಆದ್ರೆ ಈಗ ವಿಪಕ್ಷ ಸದಸ್ಯರ ಆಗ್ರಹ ಏನಂದ್ರೆ ಅದು ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು. ಯಾಕೆಂದ್ರೆ ವಿದ್ಯಾರ್ಥಿಗಳ ಮೇಲೆ ಪ್ರತಿಭಟನೆ ಸಂದರ್ಭದಲ್ಲಿ ಮಾರಕವಾದ ದಾಳಿಯನ್ನ ನಡೆಸಲಾಗಿದೆ. ಇದಕ್ಕೆ ಹೊಣೆ ಹೊತ್ತು ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಪ್ರತಿಭಟನೆ ನಡೀತಾ ಇದೆ. ಹೀಗಾಗಿ ನಿನ್ನೆ ಏನ್ ಪ್ರತಿಭಟನೆ ನಡೀತು, ರಾಜ್ಯಸಭೆ ಮತ್ತು ಲೋಕಸಭೆ 2 ಕಲಾಪಗಳಲ್ಲಿ ಬೆಳಗ್ಗೆ 11 ಗಂಟೆಗೆ, ಆನಂತರ ಮಧ್ಯಾಹ್ನ 12 ಗಂಟೆಗೆ, 2 ಗಂಟೆಗೆ, ಸಂಜೆ 5 ಗಂಟೆಗೆ, ಹೀಗೆ ಹಲವು ಬಾರಿ ಕಲಾಪವನ್ನ ಮತ್ತೆ ಸೇರಿದ್ರು ಕೂಡ ವಿಪಕ್ಷ ಸದಸ್ಯರು ನಿರಂತರವಾಗಿ ಗದ್ದಲ ಮಾಡಿದ ಕಾರಣದಿಂದಾಗಿ ಕಲಾಪವನ್ನ ಮುಂದೂಡಿಕೆ ಮಾಡಲಾಯಿತು. ಪೇಪರ್ ಲೀಕ್ ಬಗ್ಗೆ ಏನೊಂದು ಆಂಟಿ ಪೇಪರ್ ಲೀಕ್ ಮಸೂದೆಯನ್ನು ಮಂಡಿಸಲಾಗಿದೆ, ಆ ಮಸೂದೆ ಮಂಡಿಸಿದ್ರು ಕೂಡ ಅದ್ರ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ. ಹಾಗಾಗಿ ಇವತ್ತು ಕೂಡ ಕಲಾಪದಲ್ಲಿ ಇಂಥದ್ದೇ ಪರಿಸ್ಥಿತಿ ಮುಂದುವರಿಯ ಸಾಧ್ಯತೆ ಬಹಳ ದಟ್ಟವಾಗಿದೆ. ಇಷ್ಟು ದಿನ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಂತ ವಿಪಕ್ಷ ಸದಸ್ಯರು ಈಗ ಅಮಿತ್ ಶಾ ಅವರ ರಾಜೀನಾಮೆಗೆ ಆಗ್ರಹಿಸಿ ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸುವ ಸಾಧ್ಯತೆಗಳು ದಟ್ಟವಾಗಿದೆ ಶ್ರುತಿ. ಹಾಗಾಗಿ ಕಲಾಪ ನಡೆಯೋದೇ ಅನುಮಾನ ಅನ್ನೋ ಪರಿಸ್ಥಿತಿ ಇರುವಾಗ
ಪೇಪರ್ ಲೀಕ್ ಮಸೂದೆ ಏನಿದೆ, ಆ ಪೇಪರ್ ಲೀಕ್ ತಡೆ ಮಸೂದೆ ಅದು ಎಷ್ಟು ಮಟ್ಟಿಗೆ ಚರ್ಚೆ ನಡೆಯುತ್ತೆ ಅದ್ರ ಬಗ್ಗೆ, ಅದು ಇವತ್ತೇನಾದ್ರೂ ಅದು ಚರ್ಚೆ ನಡೆದು ಅದು ಅಂಗೀಕಾರ ಆಗೋ ಸಾಧ್ಯತೆ ಇದೆಯಾ ಅನ್ನೋದು ತುಂಬಾನೇ ಕಡಿಮೆ ಅನ್ನೋ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಓಕೆ ದಿಲೀಪ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.